ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್, GFGC ಚನ್ನಪಟ್ಟಣ. ಇವತ್ತು ನಾನು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ 4ನೇ ಯೂನಿಟ್ ಇನ್ವೆಸ್ಟ್ಮೆಂಟ್ ಅಂಡ್ ಡಿವಿಡೆಂಡ್ ಡಿಸಿಷನ್ಸ್. ಸೊ ಇದರಲ್ಲಿ ಕ್ಯಾಪಿಟಲ್ ಬಡ್ಜೆಟಿಂಗ್ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ಗೆ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕೊಡಕ್ ಹೊರಟಿದ್ದೀನಿ. ಕ್ಯಾಪಿಟಲ್ ಬಡ್ಜೆಟಿಂಗ್ ಟೆಕ್ನಿಕ್ಸ್ ಬೇಕಾದಷ್ಟಿದೆ. ಮುಖ್ಯವಾಗಿರೋದು ಪೇಬ್ಯಾಕ್ ಪೀರಿಯಡ್, ARR, NPV, IRR, PI. ಸೊ ಇವು ತುಂಬಾ ಇಂಪಾರ್ಟೆಂಟ್. ಸೊ ಇವುಗಳನ್ನ ಸಾಲ್ವ್ ಮಾಡೋದು ಹೇಗೆ? ಸೊ ಅದಕ್ಕೆ ಜಸ್ಟ್ ಒಂದು ಔಟ್ಲೈನ್ ಅನ್ನ ಕೊಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಜಸ್ಟ್ ಅನ್ ಔಟ್ಲೈನ್ ಆಫ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆನ್ ಹೌ ಟು ಸಾಲ್ವ್ ಪ್ರಾಬ್ಲಮ್ಸ್. ಈ ಸೆಷನ್ ನ ಮುಖ್ಯ ಉದ್ದೇಶ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಪರಿಚಯ ಮಾಡಿಕೊಡೋದು. ಯಾವುದಕ್ಕೆ ಸಂಬಂಧಪಟ್ಟಂತೆ? ಕ್ಯಾಪಿಟಲ್ ಬಡ್ಜೆಟಿಂಗ್ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟಂತೆ. ಅವುಗಳನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದ್ರ ಬಗ್ಗೆ. ಹಾಗೆ ಕಾನ್ಸೆಪ್ಟ್ಸ್ ಅಲ್ಲಿ ಕ್ಲಾರಿಟಿ ಬರಬೇಕು. ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಏನು, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂದ್ರೆ ಏನು, ARR ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಸೊ ಇದ್ರ ಬಗ್ಗೆ ಕ್ಲಾರಿಟಿ ಬರಬೇಕು. ಸೊ ಅದು ಒಂದು ಆಬ್ಜೆಕ್ಟಿವ್. ಹಾಗೇನೆ ಒಂದು ರೆಡಿ ಗೈಡ್ ಆಗಿ ಸರ್ವ್ ಮಾಡೋದಕ್ಕೆ ಈ ವಿಡಿಯೋನ ಮಾಡಿರೋದು. ಸೊ ಬೇರೆ ಬೇರೆ ಸಂದರ್ಭಗಳಲ್ಲಿ, ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನಾವು ಕಲ್ತ್ಕೋಬೇಕು. ಸೊ ಅದನ್ನ ಮುಂದೆ ಹೇಳ್ತೀನಿ. ಕೆಲವು ಸರಿ ಬಿಫೋರ್ ಡಿಪ್ರಿಸಿಯೇಷನ್ ಕೊಟ್ಟಿರ್ತಾರೆ ಕ್ಯಾಶ್ ಫ್ಲೋ, ಅಥವಾ ಆಫ್ಟರ್ ಡಿಪ್ರಿಸಿಯೇಷನ್ ಕೊಟ್ಟಿರ್ತಾರೆ, ಟ್ಯಾಕ್ಸ್ ಕೊಟ್ಟಿರೋದಿಲ್ಲ. ಸೊ ಈ ತರ ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ನಾವು ಹೇಗೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋದು ಅನ್ನೋದನ್ನ ಕಲ್ತ್ಕೋಬೇಕು. ಈಗ ನಿಮ್ಗೆ ಕ್ಯಾಶ್ ಫ್ಲೋ ಅಂದ್ರೆ ಗೊತ್ತಿರುತ್ತೆ, ರೆವೆನ್ಯೂ. ಆ ಪ್ರಾಜೆಕ್ಟ್ ಇಂದ ಪ್ರತಿ ವರ್ಷ ಬರುವಂತ ರೆವೆನ್ಯೂ ಅಥವಾ ಇನ್ಕಮ್. ಕ್ಯಾಶ್ ಫ್ಲೋ ಅಂತ ಹೇಳಿದ್ರೆ ಎರಡು ರೀತಿಯಲ್ಲಿ ಬರುತ್ತೆ. ಒಂದು ಕ್ಯಾಶ್ ಇನ್ಫ್ಲೋ, ಇನ್ನೊಂದು ಕ್ಯಾಶ್ ಔಟ್ಫ್ಲೋ. ಈಗ ಮೊಬೈಲ್ಗೆ ಬರುವಂತ ಕಾಲ್ಸ್ ಅನ್ನ ಇನ್ಕಮಿಂಗ್ ಕಾಲ್ಸ್ ಅಂತ ಹೇಳ್ತೀವಿ. ನೀವೇನಾದ್ರೂ ಮೊಬೈಲ್ ಇಂದ ಮಾಡುವಂತ ಕಾಲ್ಸ್ ಅನ್ನ ಔಟ್ ಗೋಯಿಂಗ್ ಕಾಲ್ಸ್ ಅಂತ ಹೇಳ್ತೀವಿ ಅಲ್ವಾ? ಸೊ ಹಾಗೇನೆ ಕ್ಯಾಶ್ ಇನ್ಫ್ಲೋಸ್ ಅಂದ್ರೆ ರೆವೆನ್ಯೂ ಕಮಿಂಗ್ ಇನ್ ಟು ದ ಬಿಸ್ನೆಸ್. ಕ್ಯಾಶ್ ಔಟ್ಫ್ಲೋಸ್ ಅಂದ್ರೆ ಎಕ್ಸ್ಪೆಂಡಿಚರ್ ಅಥವಾ ಇನ್ವೆಸ್ಟ್ಮೆಂಟ್ ಅಥವಾ ಕ್ಯಾಶ್ ಗೋಯಿಂಗ್ ಔಟ್ ಆಫ್ ದ ಬಿಸ್ನೆಸ್. ಸೊ ಅದಕ್ಕೆ ಅದನ್ನ ಔಟ್ಫ್ಲೋಸ್ ಅಂತೀವಿ. ರೆವೆನ್ಯೂ ಅಥವಾ ಇನ್ಕಮ್ ಏನಾದ್ರೂ ಬಿಸ್ನೆಸ್ ಬಂದ್ರೆ ದಟ್ ಈಸ್ ಕಾಲ್ಡ್ ಇನ್ಫ್ಲೋ. ಸೊ ಇದು ನಿಮ್ಗೆ ಗೊತ್ತಿರುತ್ತೆ. ಸೊ ಕ್ಯಾಶ್ ಇನ್ಫ್ಲೋಸ್, ಕ್ಯಾಶ್ ಔಟ್ಫ್ಲೋಸ್. ಸೊ ಕ್ಯಾಶ್ ಇನ್ಫ್ಲೋಸ್ ಅಂದ್ರೆ ಇನ್ಕಮ್, ಕ್ಯಾಶ್ ಔಟ್ಫ್ಲೋಸ್ ಅಂದ್ರೆ ಇನ್ವೆಸ್ಟ್ಮೆಂಟ್, ಎಕ್ಸ್ಪೆಂಡಿಚರ್. ಸೊ ಬೇರೆ ಬೇರೆ ಮೆಥಡ್ಸ್ ಅಲ್ಲಿ ಬೇರೆ ಬೇರೆ ರೀತಿನಲ್ಲಿ ನಾವು ಕ್ಯಾಶ್ ಇನ್ಫ್ಲೋಸ್ ಅನ್ನ ತಗೋತೀವಿ. ARR, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್, ಆ ಮೆಥಡ್ ಅಲ್ಲಿ ನಾವು ಕ್ಯಾಶ್ ಇನ್ಫ್ಲೋ ಆಫ್ಟರ್ ಡಿಪ್ರಿಸಿಯೇಷನ್, ಆಫ್ಟರ್ ಟ್ಯಾಕ್ಸ್. ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಆಫ್ಟರ್ ಡಿಪ್ರಿಸಿಯೇಷನ್, ಆಫ್ಟರ್ ಟ್ಯಾಕ್ಸ್ ಅಂತ ತಗೋತೀವಿ. ಇದೊಂದು ಮೆಥಡ್ ಅಲ್ಲಿ ಮಾತ್ರ. ಇನ್ನೆಲ್ಲಾ ಮೆಥಡ್ಸ್ ಅಲ್ಲೂ ಅಂದ್ರೆ ಬೇರೆ PBP ಅಥವಾ NPV, PI, IRR ಈ ಎಲ್ಲಾ ಮೆಥಡ್ಸ್ ಅಲ್ಲೂ ಬಿಫೋರ್ ಡಿಪ್ರಿಸಿಯೇಷನ್, ಆಫ್ಟರ್ ಟ್ಯಾಕ್ಸ್ ತಗೊಳ್ಳೋದು. ಅರ್ಥ ಆಯ್ತಾ?
ಸೊ ARR 1ರಲ್ಲಿ ಮಾತ್ರ ನಾವು ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ತಗೋತೀವಿ. ಇನ್ ಮಿಕ್ಕಿದ್ದೆಲ್ಲಾ ಮೆಥಡ್ಸ್ ಅಲ್ಲೂ ನಾವು ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ತಗೋತೀವಿ. ಇದಕ್ಕೆ ಒಂದು ಕಾರಣ ಇದೆ. ARR ಅಲ್ಲಿ ಮಾತ್ರ ಯಾಕೆ ನಾವು ಡಿಪ್ರಿಸಿಯೇಷನ್ ಮತ್ತೆ ಟ್ಯಾಕ್ಸ್ ಎರಡನ್ನೂ ಮೈನಸ್ ಮಾಡಿ ಉಳಿದಿರೋದನ್ನ ಕ್ಯಾಶ್ ಇನ್ಫ್ಲೋ ಆಗಿ ತಗೋತೀವಿ, ಯಾಕೆ ಅನ್ನೋದಕ್ಕೆ ಒಂದು ಕಾರಣ ಇದೆ. ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ನಾವು ನೆಟ್ ಪ್ರಾಫಿಟ್ ಅಥವಾ ನೆಟ್ ಕ್ಯಾಶ್ ಫ್ಲೋ ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಮತ್ತೆ ಟ್ಯಾಕ್ಸ್ ಎರಡನ್ನೂ ಮೈನಸ್ ಮಾಡಿನೇ ತಗೊಳ್ಳೋದು ಅಕೌಂಟ್ಸ್ ಅಲ್ಲಿ ಅಲ್ವಾ. ಸೊ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂದ್ರೆ ರೇಟ್ ಆಫ್ ರಿಟರ್ನ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಯಾವ ತರ ಟ್ರೀಟ್ ಮಾಡ್ತಾರೆ, ಯಾವ ಕ್ಯಾಶ್ ಇನ್ಫ್ಲೋನ? ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಡಿಪ್ರಿಸಿಯೇಷನ್ ಟ್ಯಾಕ್ಸ್ ಎರಡನ್ನೂ ಮೈನಸ್ ಮಾಡಬೇಕು. ಸೊ ನೆಟ್ ಫಿಗರ್ ಏನ್ ಬರುತ್ತೆ ಅದನ್ನೇ ನಾವು ಕ್ಯಾಶ್ ಇನ್ಫ್ಲೋ ಅಂತ ತಗೊಳ್ಳೋದು. ಆದ್ರೆ ಬೇರೆ ಮೆಥಡ್ಸ್ ಅಲ್ಲೆಲ್ಲ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ತಗೋತೀವಿ. ಅಂದ್ರೆ ಡಿಪ್ರಿಸಿಯೇಷನ್ ಸೇರಿರ್ಬೇಕು ಕ್ಯಾಶ್ ಇನ್ಫ್ಲೋದಲ್ಲಿ, ಇನ್ಕ್ಲೂಡ್ ಆಗಿರಬೇಕು ಕ್ಯಾಶ್ ಇನ್ಫ್ಲೋದಲ್ಲಿ ಡಿಪ್ರಿಸಿಯೇಷನ್, ಆದ್ರೆ ಟ್ಯಾಕ್ಸ್ ಮಾತ್ರ ಮೈನಸ್ ಆಗಿರಬೇಕು. ಸೊ ಕ್ಯಾಶ್ ಇನ್ಫ್ಲೋ ಇನ್ಕ್ಲೂಡ್ಸ್ ಡಿಪ್ರಿಸಿಯೇಷನ್ ಬಟ್ ಡಸ್ ನಾಟ್ ಇನ್ಕ್ಲೂಡ್ ಟ್ಯಾಕ್ಸ್. ಅರ್ಥ ಆಯ್ತಾ? ಸೊ ಎಲ್ಲಾ ಮೆಥಡ್ಸ್ ಅಲ್ಲೂ ಹಿಂಗೇನೆ ಎಕ್ಸೆಪ್ಟ್ ARR. ಸೊ ಬೇರೆ ಎಲ್ಲಾ ಮೆಥಡ್ಸ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ನ ಇನ್ಕ್ಲೂಡ್ ಮಾಡ್ತೀವಿ ಕ್ಯಾಶ್ ಇನ್ಫ್ಲೋದಲ್ಲಿ, ಆದ್ರೆ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿರ್ತೀವಿ. ಸೊ ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಬರುವಂತ ಲಾಂಗ್ ಪ್ರಾಬ್ಲಮ್ಸ್ಗೆಲ್ಲ ಇದು ಬೇಸಿಸ್. ಈಗ ಯಾವುದೇ ಮೆಥಡ್ ಅಲ್ಲಿ ಆ ಮೆಥಡ್ಗೆ ಬೇಕಾಗಿರುವಂತ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಈಗ ಒಂದ್ ವೇಳೆ ಅವರು BDAT ಕೊಟ್ಟಿದ್ರೆ ಅಂದ್ರೆ ಕ್ಯಾಶ್ ಇನ್ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಸೊ ಡೈರೆಕ್ಟ್ ಆಗಿ ಅವರೇ ಕೊಟ್ಬಿಟ್ಟಿದ್ದಾರೆ CIF BDAT ಕ್ಯಾಶ್ ಇನ್ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಸೊ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಆದ್ರಿಂದ ನೀವೇನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಆ ಫಿಗರ್ಸ್ ನ ತಗೋಬಹುದು. ಆದ್ರೆ ಒಂದ್ ವೇಳೆ ಅವ್ರೇನಾದ್ರೂ ಬೇರೆ ಏನಾದ್ರೂ ಕೊಟ್ಟಿದ್ರೆ ಲೈಕ್ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಅಥವಾ ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್, ಸೊ ಹೀಗೇನಾದ್ರೂ ಕೊಟ್ಟಿದ್ರೆ ನೀವು ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಬಿಫೋರ್ ಕ್ಯಾಲ್ಕುಲೇಟಿಂಗ್ ದ ರಿಸಲ್ಟ್ ಆಸ್ ಪರ್ ದ ಮೆಥಡ್. ರಿಸಲ್ಟ್ ಅಂತ ಹೇಳಿದ್ರೆ ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ NPV ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಲ್ಲಿ ಆ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ, ಸೊ ಅದನ್ನ ನಾನು ರಿಸಲ್ಟ್ ಅಂತ ಹೇಳಿದೆ ಆಯ್ತಾ. ಸೊ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ, ನೀವು ಅಡ್ಜಸ್ಟ್ಮೆಂಟ್ಸ್ ಮಾಡಬೇಕಾಗುತ್ತೆ ಕ್ಯಾಶ್ ಇನ್ಫ್ಲೋದಲ್ಲಿ. ಸೊ ಅದು ಹೀಗಿದೆ. ಸೊ ನೋಡಿ ಸ್ಟೆಪ್ ವೈಸ್ ಇದೆ. ಕ್ಯಾಶ್ ಇನ್ಫ್ಲೋ ಏನ್ ಕೊಟ್ಟಿರ್ತಾರೆ ಸೊ ಅದನ್ನ ರೋಸ್ ಅಲ್ಲಿ ಹಾಕೊಳ್ಳಿ. ಸೊ ಫಸ್ಟ್ ಕ್ವೆಶ್ಚನ್ ಅಲ್ಲಿ ಏನಾದ್ರೂ BDBT ಕೊಟ್ಟಿದ್ರೆ, BDBT ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ರೆ ಫಸ್ಟ್ ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಿ. ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಿ ಆಗೇನ್ ಬರುತ್ತೆ, ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಿದಾಗ ನಿಮಿಷ ಲೇಸರ್ ಪಾಯಿಂಟರ್ ಆನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ನೀವು ಕ್ಯಾಶ್ ಇನ್ಫ್ಲೋಸ್ ಬರ್ಕೊಳ್ಳಿ. ಒಂದ್ ವೇಳೆ ಕ್ವೆಶ್ಚನ್ ಅಲ್ಲಿ
BD BT ಕೊಟ್ಟಿದ್ರೆ ಬಿಫೋರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್, ಸೊ ಅದರಿಂದ ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಿ ಆಗೇನ್ ಬರುತ್ತೆ ಆಫ್ಟರ್ ಡಿಪ್ರಿಸಿಯೇಷನ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಆಫ್ಟರ್ ಅಂತ ಹೇಳಿದ್ರೆ ಆಲ್ರೆಡಿ ಮೈನಸ್ ಆಗಿದೆ ಅದು ಅಂತ. ಈಗ ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಿದ್ವಲ್ಲ, ಅದಕ್ಕೇನೆ ಆಫ್ಟರ್ ಡಿಪ್ರಿಸಿಯೇಷನ್ ಅಂತ ಕರಿತೀವಿ, ಅಂದ್ರೆ ಆಲ್ರೆಡಿ ಮೈನಸ್ ಆಗಿದೆ. ಬಿಫೋರ್ ಅಂತ ಬಂದಾಗ ಅದು ಇನ್ಕ್ಲೂಡ್ ಆಗಿದೆ, ಪ್ಲಸ್ ಆಗಿದೆ ಅಂತ ಅರ್ಥ. ಈಗ ಬಿಫೋರ್ ಟ್ಯಾಕ್ಸ್ ಅಂತಿದೆ, ಸೊ ಕ್ಯಾಶ್ ಫ್ಲೋ ಇನ್ಕ್ಲೂಡ್ಸ್ ಟ್ಯಾಕ್ಸ್ ಅಮೌಂಟ್ ಅಂತ ಅರ್ಥ. ಕ್ಯಾಶ್ ಫ್ಲೋ ಇನ್ಕ್ಲೂಡ್ಸ್ ಟ್ಯಾಕ್ಸ್ ಅಮೌಂಟ್, ಆಯ್ತಾ. ಸೊ ಡಿಪ್ರಿಸಿಯೇಷನ್ ಮೈನಸ್ ಮಾಡಿರೋದ್ರಿಂದ ಆಫ್ಟರ್ ಡಿಪ್ರಿಸಿಯೇಷನ್ ಬಟ್ ಬಿಫೋರ್ ಟ್ಯಾಕ್ಸ್. ಟ್ಯಾಕ್ಸ್ ಆಲ್ರೆಡಿ ಇನ್ಕ್ಲೂಡ್ ಆಗಿದೆ ಇದರಲ್ಲಿ, ಇನ್ನು ಮೈನಸ್ ಮಾಡಿಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಮೈನಸ್ ಟ್ಯಾಕ್ಸ್ ಮಾಡ್ತೀರಾ. ಆಗ ಏನಾಗುತ್ತೆ, ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಡಿಪ್ರಿಸಿಯೇಷನ್ ಮೈನಸ್ ಮಾಡಿದ್ದೀವಿ, ಟ್ಯಾಕ್ಸ್ ಮೈನಸ್ ಮಾಡಿದ್ದೀವಿ. ಸೊ ಅದರಿಂದ ಸೊ ನೆಕ್ಸ್ಟ್ ಡಿಪ್ರಿಸಿಯೇಷನ್ ನ ಆಡ್ ಮಾಡಬೇಕು. ಮತ್ತೆ ಮೊದಲು ಮೈನಸ್ ಮಾಡಿದ್ವಿ ಇಲ್ಲಿ ಸೆಕೆಂಡ್ ಸ್ಟೆಪ್ ಅಲ್ಲಿ, ಆದ್ರೆ ಈಗ ಆಡ್ ಮಾಡಬೇಕು. ಸೊ ಆಡ್ ಮಾಡಿದಾಗ ನಮ್ಗೆ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್, ಸೊ ವಿಚ್ ಈಸ್ ದ ಕ್ಯಾಶ್ ಫ್ಲೋ ಫಾರ್ ಆಲ್ ದ ಮೆಥಡ್ಸ್ ಎಕ್ಸೆಪ್ಟ್ ARR. ಸೊ ARR ಒಂದು ಬಿಟ್ಟು ಇನ್ನೆಲ್ಲಾ ಮೆಥಡ್ಸ್ಗೂ ಈ ಲಾಸ್ಟ್ ಕಾಲಮ್ ಅಲ್ಲಿ ಏನ್ ಬಂದಿದೆ ಸೆವೆಂತ್ ಸ್ಟೆಪ್ ಅಲ್ಲಿ, ಸೊ ದಟ್ ಈಸ್ ದ ಬೇಸಿಸ್. ಸೊ ಅದನ್ನ ಕ್ಯಾಶ್ ಫ್ಲೋ ಆಗಿ ತಗೊಳ್ಳೋದು. CIF BD AT, ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಇಲ್ಲಿ ನಿಮ್ಗೊಂದು ಕ್ವೆಶ್ಚನ್ ಬರ್ಬೋದು, ಡೌಟ್ ಬರ್ಬೋದು. ಮೊದಲು ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಿ ಮತ್ತೆ ಯಾಕೆ ಆಡ್ ಮಾಡ್ತೀರಿ? ಸೊ ಥಿಂಕ್ ಮಾಡಿ. ಟ್ಯಾಕ್ಸ್ ಈಸ್ ನಾಟ್ ಕ್ಯಾಲ್ಕುಲೇಟೆಡ್ ಆನ್ ಡಿಪ್ರಿಸಿಯೇಷನ್ ಅಲ್ವಾ? ಸೊ ಡಿಪ್ರಿಸಿಯೇಷನ್ ಅದು ಕೊಡ್ಲೇಬೇಕಾಗಿರುವಂತ ಎಕ್ಸ್ಪೆನ್ಸ್, ವಿಯರ್ ಅಂಡ್ ಟಿಯರ್ ಆಫ್ ಅಸೆಟ್ಸ್ ಅಥವಾ ಅಬ್ಸಾಲ್ಯೂಷನ್ಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೊ ಆ ತರ ಕಾರಣಗಳಿಗೋಸ್ಕರ ಡಿಪ್ರಿಸಿಯೇಷನ್ ನ ಕೊಡ್ಲೇಬೇಕಾಗುತ್ತೆ. ಮತ್ತೆ ಡಿಪ್ರಿಸಿಯೇಷನ್ ಮೇಲೆ ಟ್ಯಾಕ್ಸ್ ಇಲ್ಲ, ದೇರ್ ಇಸ್ ನೋ ಟ್ಯಾಕ್ಸ್ ಆನ್ ಡಿಪ್ರಿಸಿಯೇಷನ್. ಸೊ ಅದಕ್ಕೇನೆ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಿಬಿಟ್ಟು ಇದ್ರ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಏನ್ ಮಾಡ್ತೀವಿ, ಟ್ಯಾಕ್ಸ್ ಅನ್ನು ಮೈನಸ್ ಮಾಡಿ ಆಮೇಲೆ ಮತ್ತೆ ಡಿಪ್ರಿಸಿಯೇಷನ್ ನ ಆಡ್ ಮಾಡ್ತೀವಿ. ಸೊ ಈ ಡಿಪ್ರಿಸಿಯೇಷನ್ ಅಮೌಂಟ್ ಮತ್ತೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಇರುವಂತಹ ಡಿಪ್ರಿಸಿಯೇಷನ್ ಅಮೌಂಟ್ ಸೇಮೇನೆ, ಇಟ್ ಈಸ್ ಸೇಮ್. ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಮಾತ್ರ ನಾವು ಒಂದ್ಸರಿ ಮೈನಸ್ ಮಾಡಿಬಿಟ್ಟು ಮತ್ತೆ ಡಿಪ್ರಿಸಿಯೇಷನ್ ನ ಆಡ್ ಮಾಡ್ತೀವಿ ಅಷ್ಟೇನೆ. ಬಿಕಾಸ್ ಟ್ಯಾಕ್ಸ್ ಈಸ್ ನಾಟ್ ಕ್ಯಾಲ್ಕುಲೇಟೆಡ್ ಆನ್ ಡಿಪ್ರಿಸಿಯೇಷನ್. ಸೊ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿಪ್ರಿಸಿಯೇಷನ್ ನ ಎಕ್ಸ್ಕ್ಲೂಡ್ ಮಾಡಿರ್ಬೇಕು ರೆವೆನ್ಯೂ ಇಂದ. ಸೊ ಅದಕ್ಕೋಸ್ಕರ ಸೊ ಇದೆಲ್ಲ ಮಾಡಿದಾಗ ಲಾಸ್ಟ್ ಕಾಲಮ್ ಅಲ್ಲಿ ಇದು ಬರುತ್ತೆ, CIF BD AT, ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್. ಸೊ ಇದು ದಿಸ್ ಈಸ್ ದ ಬೇಸಿಸ್ ಫಾರ್ ಆಲ್ ದ ಮೆಥಡ್ಸ್ ಎಕ್ಸೆಪ್ಟ್ ARR, ಆಯ್ತಾ. ಸೊ ARR ಗೆ ಯಾವ್ದು ತಗೋತೀರಾ, ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅಲ್ವಾ, ಫಿಫ್ತ್ ಸ್ಟೆಪ್ ಅಲ್ಲಿ ಬರುತ್ತೆ, ಆಫ್ಟರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ARR ಗೆ. ಇನ್ ಮಿಕ್ಕೆಲ್ಲಾ ಮೆಥಡ್ಸ್ಗೂ ಇದು ಲಾಸ್ಟ್ ಕಾಲಮ್ ಅಲ್ಲಿ ಇರೋದು. ಸೊ ಒಂದೊಂದೇ ಮೆಥಡ್ ಅನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಪೇ ಬ್ಯಾಕ್ ಪೀರಿಯಡ್. ಸೊ ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ಮೊದಲೇ ಹೇಳಿದಾಗೆ ಹಾಕಿರುವಂತ ಇನ್ವೆಸ್ಟ್ಮೆಂಟು ಎಷ್ಟು ವರ್ಷದಲ್ಲಿ ವಾಪಸ್ ಬರುತ್ತೋ ಅದನ್ನ ನಾವು ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ದ ನಂಬರ್ ಆಫ್ ಇಯರ್ಸ್ ರಿಕ್ವೈರ್ಡ್ ಟು ರಿಕವರ್ ದ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಸೊ ಏನಾದ್ರೂ ಆನ್ವಿಟೀಸ್ ಬರೋದಿದ್ರೆ ಅಥವಾ ಈವನ್ ಕ್ಯಾಶ್ ಫ್ಲೋಸ್, ಪ್ರತಿ ವರ್ಷ ಸೇಮ್ ಅಮೌಂಟ್ ಬರುತ್ತೆ ಕ್ಯಾಶ್ ಫ್ಲೋಸ್ ಆಗಿ, ಹಾಗೇನಾದ್ರೂ ಬರೋದಿದ್ರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋಸ್
ಅಂತ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ ಒಂದು ಪ್ರಾಜೆಕ್ಟ್ ಅಲ್ಲಿ, ಪ್ರತಿ ವರ್ಷ 25,000 ಕ್ಯಾಶ್ ಫ್ಲೋ ಬರುತ್ತೆ. ಸೊ ಆಗೇನ್ ಮಾಡ್ತೀರಾ, 1 lakh divided by 25,000 is equal to 4 years. ಸೊ 4 years ಅಲ್ಲಿ ಹಾಕಿರುವಂತ ಬಂಡವಾಳ ವಾಪಸ್ ಬರುತ್ತೆ. ಸೊ ಪೇ ಬ್ಯಾಕ್ ಪೀರಿಯಡ್ ಇಸ್ 4 years. ಸೊ ಇದು ಯಾವಾಗ ಈವನ್ ಕ್ಯಾಶ್ ಫ್ಲೋಸ್ ಇದ್ದಾಗ ಅಥವಾ ಆನ್ವಿಟೀಸ್ ಇದ್ದಾಗ, ಅಂದ್ರೆ ಪ್ರತಿ ವರ್ಷ ಅಷ್ಟೇ ಕ್ಯಾಶ್ ಫ್ಲೋ ಬರ್ತಾ ಇದೆ, 25,000 ಅಷ್ಟೇ ಕ್ಯಾಶ್ ಫ್ಲೋ ಅಮೌಂಟ್ ಬರ್ತಾ ಇದೆ. ಸೊ ಈವನ್ ಕ್ಯಾಶ್ ಫ್ಲೋಸ್ ಅಥವಾ ಆನ್ವಿಟೀಸ್ ಕೇಸಲ್ಲಿ. ಸೊ ಒಂದ್ ವೇಳೆ ಏನಾದ್ರೂ ಅನ್ಈವನ್ ಅಥವಾ ಅನ್ಈಕ್ವಲ್ ಕ್ಯಾಶ್ ಫ್ಲೋಸ್ ಏನಾದ್ರೂ ಬರ್ತಾ ಇದ್ರೆ ನೀವು ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಪ್ರತಿ ವರ್ಷ ಅಲ್ಲಿವರೆಗೂ ಎಷ್ಟು ಟೋಟಲ್ ಕ್ಯಾಶ್ ಫ್ಲೋಸ್ ಆಗಿದೆಯೋ ಪ್ರೀವಿಯಸ್ ಇಯರ್ಸ್ ಎಲ್ಲ ಅದನ್ನ ಟೋಟಲ್ ಮಾಡಬೇಕಾಗುತ್ತೆ. ಅದನ್ನ ನಾವು ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋಸ್ ಅಂತ ಕರಿತೀವಿ. ಈಗ ಫಸ್ಟ್ ಇಯರ್ಗೆ ಎಷ್ಟಿದೆ ಅಷ್ಟು, ಸೆಕೆಂಡ್ ಇಯರ್ಗೆ ಮಾಡಬೇಕಾದ್ರೆ ಆ ಸೆಕೆಂಡ್ ಇಯರ್ ಕ್ಯಾಶ್ ಫ್ಲೋ ಮತ್ತೆ ಫಸ್ಟ್ ಇಯರ್ ಕ್ಯಾಶ್ ಫ್ಲೋ ಎರಡನ್ನೂ ಕೂಡ ನೀವು ಆಡ್ ಮಾಡಬೇಕು. ಸೊ ದಟ್ ಈಸ್ ಕಾಲ್ಡ್ ಕ್ಯುಮುಲೇಟಿವ್. ಥರ್ಡ್ ಇಯರ್ಗೆ ಏನ್ ಮಾಡ್ತೀರಾ, ಆ ಥರ್ಡ್ ಇಯರ್ದು ಮತ್ತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಅಂದ್ರೆ ಆ ಪಾಯಿಂಟ್ ಆಫ್ ಟೈಮ್ಗೆ ಅಥವಾ ಆ ಇಯರ್ಗೆ ಹಿಂದಿನ ಎಲ್ಲಾ ವರ್ಷದ ಕ್ಯಾಶ್ ಫ್ಲೋಸ್ ಅನ್ನು ನೀವು ಸಮ್ ಅಪ್ ಮಾಡಿ ಕೊಡ್ತಿರಲ್ಲ, ದಟ್ ಈಸ್ ಕಾಲ್ಡ್ ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋ. ಸೊ ಆ ಥರ ಮಾಡ್ತಾ ಹೋಗ್ಬೇಕು. ಇನ್ನೇನು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ರಿಕವರ್ ಆಗೋಷ್ಟು ಅಮೌಂಟ್ ಬರ್ತಾ ಇದೆ ಕ್ಯುಮುಲೇಟಿವ್ ಆಗಿ ಅನ್ನೋದಾದ್ರೆ ಆಗ ಈ ಒಂದು ಫಾರ್ಮುಲಾನ ಯೂಸ್ ಮಾಡಬೇಕು. ಪೇ ಬ್ಯಾಕ್ ಪೀರಿಯಡ್ ಈಕ್ವಲ್ಸ್ ಇಯರ್ ಬಿಫೋರ್ full recovery of original investment plus amount still to recover divided by cash inflow of recovery year. So simple ಆಗಿ ಹೇಳಬೇಕು ಅಂದ್ರೆ ಈಗ 3 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ರಿಕವರ್ ಆಗುವಂತ ಅಮೌಂಟ್ ಬರ್ತಾ ಇದೆ. ಆಗೇನ್ ಮಾಡ್ತೀರಾ, ಒಂದು ಎಕ್ಸಾಂಪಲ್ ಕೊಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. 1 ಲಕ್ಷ ಇನ್ವೆಸ್ಟ್ಮೆಂಟ್ ಆಗಿದೆ ಪ್ರಾಜೆಕ್ಟ್ ಅಲ್ಲಿ, ಪ್ರತಿ ವರ್ಷ ಕ್ಯಾಶ್ ಫ್ಲೋಸ್ ಬರ್ತಾ ಇದೆ 20,000, 25,000, 22,000, 28,000, 30,000 ಹಾಗೆಲ್ಲ. ಅನ್ಈವನ್ ಆಗಿದೆ, ಈಕ್ವಲ್ ಆಗಿಲ್ಲ ಅದು. ಸೊ ಹಾಗೇನ್ ಮಾಡ್ತೀರಾ, ಕ್ಯುಮುಲೇಟಿವ್ ಆಗಿ ಆಡ್ ಅಪ್ ಮಾಡ್ತಾ ಹೋಗ್ತೀರಾ ಪ್ರತಿ ವರ್ಷ. ಸೊ ಪ್ರತಿ ವರ್ಷ ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋಸ್ ಅಂದ್ರೆ ಆ ವರ್ಷದ ಕ್ಯಾಶ್ ಫ್ಲೋ ಮತ್ತೆ ಪ್ರೀವಿಯಸ್ ಇಯರ್ಸ್ ಎಲ್ಲಾ ಕ್ಯಾಶ್ ಫ್ಲೋಸ್ ಅನ್ನು ಆಡ್ ಅಪ್ ಮಾಡ್ತೀರಾ. ಸೊ ಅದನ್ನ ನೋಡ್ಕೋತಾ ಹೋದ್ರೆ ಇನ್ನೇನು 85,000 ಬಂತು ಫೋರ್ತ್ ಇಯರ್ 85,000 ಬಂತು. ಇನ್ನೇನು 15,000 ಬೇಕಷ್ಟೇ ರಿಕವರ್ ಆಗೋದಿಕ್ಕೆ ಇನ್ವೆಸ್ಟ್ಮೆಂಟ್. 1 ಲಕ್ಷ ಇನ್ವೆಸ್ಟ್ಮೆಂಟ್, ಸೊ 15,000 ಬೇಕಷ್ಟೇನೆ. ಫಿಫ್ತ್ ಇಯರ್ ಕ್ಯಾಶ್ ಫ್ಲೋ 20,000 ಇದೆ. ಸೊ ಏನ್ ಮಾಡ್ತೀರಾ, ಫೋರ್ತ್ ಇಯರ್ ವರೆಗೂ ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋ 85,000 ಇದೆ. ಇನ್ವೆಸ್ಟ್ಮೆಂಟ್ ವಾಪಸ್ ಬರೋದಕ್ಕೆ 15,000 ಬೇಕಷ್ಟೇ ಇನ್ನ. ಆದ್ರೆ ಫಿಫ್ತ್ ಇಯರ್ ಫಿಫ್ತ್ ಇಯರ್ ಕ್ಯಾಶ್ ಫ್ಲೋ 20,000 ಇದೆ. ಸೊ ಹಾಗೇನ್ ಮಾಡ್ಬೇಕು, 15,000 ರಿಕ್ವೈರ್ಡ್ ಅಮೌಂಟ್ ರಿಕವರ್ ಆಗೋದಕ್ಕೆ ಡಿವೈಡೆಡ್ ಬೈ 20,000 0.75 ಬರುತ್ತೆ. ಸೊ ಅದನ್ನ 4ಗೆ ಆಡ್ ಮಾಡಿ, 4 ಪ್ಲಸ್ 0.75 4.75 ಇಯರ್ಸ್ ಅಷ್ಟೇ. ಸೊ ಅದು ಒಂದು ಫ್ರಾಕ್ಷನ್ ಅಷ್ಟೇನೆ. ಅದು ಅಮೌಂಟ್ ಸ್ಟಿಲ್ ಟು ರಿಕವರ್ ಡಿವೈಡೆಡ್ ಬೈ ಇದೆಯಲ್ಲ, ಅದು ಜಸ್ಟ್ ಒಂದು ಫ್ರಾಕ್ಷನ್ ಅಷ್ಟೇನೆ. ಸೊ 4 ಪ್ಲಸ್ 0.75 4.75 ಇಯರ್ಸ್ ಆಗುತ್ತೆ. ಸೊ ಹಾಗೆ ಮತ್ತೆ ಈ ಅಮೌಂಟ್ ಸ್ಟಿಲ್ ಟು ರಿಕವರ್ ಏನಿದೆ, ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್
and the cumulative amount but the year before full recovery. ಸೊ ಆಗಲೇ ಹೇಳಿದಾಗೆ 4th year 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿರೋದು ಅದು ರಿಕವರ್ ಆಗೋದಕ್ಕೆ ಇನ್ನೇನು 15,000 ಬೇಕು. 85,000 ಆಗಿದೆ 4th year ಕ್ಯುಮುಲೇಟಿವ್ ಕ್ಯಾಶ್ ಫ್ಲೋಸ್ ಅಲ್ವಾ. ಸೊ 15,000 ಏನಿದೆ ದಟ್ ಈಸ್ ಅಮೌಂಟ್ ಟು ಬಿ ರಿಕವರ್ಡ್. ಸೊ 4 yearsಗೆ ಅದನ್ನ ಆಡ್ ಮಾಡಿ 15,000 ಡಿವೈಡೆಡ್ ಬೈ 20,000. ಸೊ 20,000 ಅಂದ್ರೆ ಇಟ್ ಈಸ್ 5th year ಕ್ಯಾಶ್ ಇನ್ಫ್ಲೋ. ಸೊ 15,000 ಬೇಕಾಗಿರೋದು ಡಿವೈಡೆಡ್ ಬೈ 20,000. ಸೊ 0.75 4.75 ಆಗುತ್ತೆ ಟೋಟಲ್. ಹಾಗೆ ಈ ಪೇ ಬ್ಯಾಕ್ ಪೀರಿಯಡ್ ಟೆಕ್ನಿಕಲ್ಲಿ ಕೆಲವೊಂದು ವೇರಿಯಂಟ್ಸ್ ಇದೆ. ಈ ವೇರಿಯಂಟ್ಸ್ ಎಲ್ಲ ಯಾಕೆ ಬಂತು ಅಂದ್ರೆ, ಈ ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ಜಸ್ಟ್ ಬಂಡವಾಳ ಹಾಕಿರೋದು ಯಾವಾಗ ವಾಪಸ್ ಬರುತ್ತೆ ಅನ್ನೋದನ್ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ಪೇ ಬ್ಯಾಕ್ ಪೀರಿಯಡ್ ಆದ್ಮೇಲೆ ಏನಾದ್ರೂ ಜಾಸ್ತಿ ರೆವೆನ್ಯೂ ಬಂದ್ರೆ, ಜಾಸ್ತಿ ಕ್ಯಾಶ್ ಫ್ಲೋಸ್ ಬಂದ್ರೆ ಅದನ್ನ ಕನ್ಸಿಡರ್ ಮಾಡೋದೇ ಇಲ್ಲ. ಬರೀ ಎಷ್ಟು ಬೇಗ ಬ್ರೇಕ್ ಇವನ್ ಆಗುತ್ತೆ, ಎಷ್ಟು ಬೇಗ ಪೇ ಬ್ಯಾಕ್ ಆಗುತ್ತೆ ಅಷ್ಟು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಅದಕ್ಕೇನೆ 3 ವೇರಿಯಂಟ್ಸ್ ಬಂದಿದೆ. ಮೊದಲನೇದು ಪೋಸ್ಟ್ ಪೇ ಬ್ಯಾಕ್ ಪ್ರಾಫಿಟಬಿಲಿಟಿ. ಅಂದ್ರೆ ಪೇ ಬ್ಯಾಕ್ ಪೀರಿಯಡ್ ಆದ್ಮೇಲೆ ಪ್ರಾಫಿಟ್ ಏನಾದ್ರೂ ಜಾಸ್ತಿ ಬಂದಿದ್ರೆ ಅಂತ ಟೈಮಲ್ಲಿ ಅದನ್ನ ಕನ್ಸಿಡರ್ ಮಾಡಬೇಕು, ಆ ಪ್ರಾಜೆಕ್ಟ್ ಅನ್ನ ತಗೋಬೇಕು ಅಂತ. ಸೊ ಪೋಸ್ಟ್ ಪೇ ಬ್ಯಾಕ್ ಪ್ರಾಫಿಟಬಿಲಿಟಿ. ಪೇ ಬ್ಯಾಕ್ ಪೀರಿಯಡ್ ಅಲ್ಲಿ ಬಂಡವಾಳ ವಾಪಸ್ ಬಂದಿರಬಹುದು, ಆದ್ರೆ ಪೇ ಬ್ಯಾಕ್ ಪೀರಿಯಡ್ ಆದ್ಮೇಲೆ ಏನು ಪ್ರಾಫಿಟ್ ಬಂದಿದೆ ಆ ಪ್ರಾಜೆಕ್ಟ್ ಇಂದ ಅದೇನಾದ್ರೂ ಚೆನ್ನಾಗಿದ್ರೆ, ಹೈ ಪ್ರಾಫಿಟ್ ಇದ್ರೆ, ದೆನ್ ದಟ್ ಪ್ರಾಜೆಕ್ಟ್ ಶುಡ್ ಬಿ ಕನ್ಸಿಡರ್ಡ್. ಸೊ ಇದು ಒಂದು ವೇರಿಯಂಟ್. ಎರಡನೇದು ಪೋಸ್ಟ್ ಪೇ ಬ್ಯಾಕ್ ಪೀರಿಯಡ್. ಪೋಸ್ಟ್ ಪೇ ಬ್ಯಾಕ್ ಪೀರಿಯಡ್ ಇದರಲ್ಲಿ ಹೇಗಾಗುತ್ತೆ ಅಂದ್ರೆ, ಎಲ್ಲಾ ಪ್ರಾಜೆಕ್ಟ್ಸ್ ಪೇ ಬ್ಯಾಕ್ ಪೀರಿಯಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೆಲೆಕ್ಷನ್ ಮಾಡಬೇಕಾದ್ರೆ ಯಾವ ಪ್ರಾಜೆಕ್ಟ್ ನ ಪೋಸ್ಟ್ ಪೇ ಬ್ಯಾಕ್ ಪೀರಿಯಡ್ ಕ್ಯಾಶ್ ಫ್ಲೋಸ್ ಜಾಸ್ತಿ ಇರುತ್ತೋ ಅಂತ ಪ್ರಾಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಈಗ ಒಂದು 5 ಪ್ರಾಜೆಕ್ಟ್ ಇದೆ. ಸೊ 5 ಪ್ರಾಜೆಕ್ಟ್ ಪೇ ಬ್ಯಾಕ್ ಪೀರಿಯಡ್ಸ್ ಎಷ್ಟಿದೆ? 2 years, 3 years, 4 years, 2 years, 2.5 years ಹೀಗೆಲ್ಲ ಇದೆ. ಸೊ ಹಾಗೇನ್ ಮಾಡ್ತಾರೆ, ಯಾವ ಪ್ರಾಜೆಕ್ಟ್ ಇಂದ ಜಾಸ್ತಿ ಕ್ಯಾಶ್ ಫ್ಲೋಸ್ ಬರುತ್ತೋ ಅಂತ ಪ್ರಾಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಈಗ ಪೇ ಬ್ಯಾಕ್ ಪೀರಿಯಡ್ 2 years 3 years ಇರುತ್ತೆ. ಅದಾದ್ಮೇಲೆ 3 years ಆದ್ಮೇಲೆ ಆ ಪ್ರಾಜೆಕ್ಟ್ ಇಂದ ತುಂಬಾನೇ ಚೆನ್ನಾಗಿ ಕ್ಯಾಶ್ ಫ್ಲೋಸ್ ಬರ್ತಾ ಇರುತ್ತೆ. ಸೊ ಆ ತರ ಯಾವ ಪ್ರಾಜೆಕ್ಟ್ ಅಲ್ಲಿ ಜಾಸ್ತಿ ಕ್ಯಾಶ್ ಫ್ಲೋಸ್ ಬರುತ್ತೋ ಪೋಸ್ಟ್ ಪೇ ಬ್ಯಾಕ್ ಅದನ್ನ ಸೆಲೆಕ್ಟ್ ಮಾಡ್ತಾರೆ, ಆ ಪ್ರಾಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಹೀಗೆ. ಸೊ ಪೋಸ್ಟ್ ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ಪೇ ಬ್ಯಾಕ್ ಪೀರಿಯಡ್ ಆದ್ಮೇಲೂ ಕೂಡ ಬರುವಂತ ಕ್ಯಾಶ್ ಫ್ಲೋಸ್ ಅನ್ನ ಕನ್ಸಿಡರ್ ಮಾಡೋದು ಅಂತ. ಮೂರನೇದು ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಆ ಕ್ಯಾಶ್ ಫ್ಲೋಸ್ ಅನ್ನ ಡಿಸ್ಕೌಂಟ್ ಮಾಡಿ ಅಟ್ ಎ ಡಿಸ್ಕೌಂಟ್ ರೇಟ್. ಸೊ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋಸ್ ಅನ್ನ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ಕೋತೀವಿ. ಸೊ ದಿಸ್ ಇಸ್ ಅ ಡಿಸ್ಕೌಂಟೆಡ್ ಟೆಕ್ನಿಕ್, ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಟೆಕ್ನಿಕ್. ಆ ಕ್ಯಾಶ್ ಫ್ಲೋಸ್ ಎಲ್ಲ ಬರೋದು ಮುಂದೆ ಯಾವಾಗ್ಲೂ ನೆಕ್ಸ್ಟ್ 5 years ಅಲ್ಲೋ 10 years ಅಲ್ಲೋ ಬರುವಂತ ಕ್ಯಾಶ್ ಫ್ಲೋಸ್ ಅದು. ಸೊ ಆ ಕ್ಯಾಶ್ ಫ್ಲೋಸ್ನೆಲ್ಲ ಪ್ರೆಸೆಂಟ್ ಟರ್ಮ್ಸ್ಗೆ ಡಿಸ್ಕೌಂಟ್ ಮಾಡಬೇಕು. ಸೊ ಪ್ರೆಸೆಂಟ್ ವ್ಯಾಲ್ಯೂ ಕಂಡಿಡಿದು ಅಂತ ಡಿಸ್ಕೌಂಟೆಡ್ ವ್ಯಾಲ್ಯೂನ ನಾವು ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ
ಯೂಸ್ ಮಾಡಬೇಕು. ಸೊ ದಟ್ ಈಸ್ ಕಾಲ್ಡ್ ಡಿಸ್ಕೌಂಟೆಡ್ ಪೇ ಬ್ಯಾಕ್ ಪೀರಿಯಡ್. ಇನ್ನು ಪೇ ಬ್ಯಾಕ್ ಪೀರಿಯಡ್ಗೆ ಸಂಬಂಧಪಟ್ಟಂತೆ ಬೇರೆ ಟರ್ಮ್ಸ್, ಪ್ರಾಜೆಕ್ಟ್ ಆಕ್ಸೆಪ್ಟ್ ಅಥವಾ ರಿಜೆಕ್ಟ್ ಡಿಸಿಷನ್ ಹೇಗೆ ತಗೋತಾರೆ. ಪೇ ಬ್ಯಾಕ್ ಪೀರಿಯಡ್ ಪ್ರಿಡಿಟರ್ಮೈನ್ಡ್ ಪಿಬಿಪಿಗಿಂತ ಕಡಿಮೆ ಇರಬೇಕು. ಆಕ್ಚುಯಲ್ ಪಿಬಿಪಿ ಶುಡ್ ಬಿ ಲೆಸ್ ದ್ಯಾನ್ ಪ್ರಿಡಿಟರ್ಮೈನ್ಡ್ ಪಿಬಿಪಿ. ಸೊ ಪೇ ಬ್ಯಾಕ್ ಪೀರಿಯಡ್ ಆದಷ್ಟು ಕಡಿಮೆ ಇದ್ರೆ ಒಳ್ಳೆಯದು. ಆದಷ್ಟು ಬೇಗ ಇನ್ವೆಸ್ಟ್ಮೆಂಟ್ ರಿಕವರ್ ಆಗ್ಬಿಡ್ಬೇಕು. ಒಂದು ವೇಳೆ ಮೋರ್ ದ್ಯಾನ್ ಒನ್ ಪ್ರಾಜೆಕ್ಟ್ ಇದ್ರೆ ಯಾವ ಪ್ರಾಜೆಕ್ಟ್ ನ ಪೇ ಬ್ಯಾಕ್ ಪೀರಿಯಡ್ ತುಂಬಾನೇ ಕಡಿಮೆ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡಬೇಕು. ಸೊ ಇದು ಒಂದು ಟ್ರೆಡಿಷನಲ್ ಮೆಥಡ್. ಈಗೆಲ್ಲ ಪೇ ಬ್ಯಾಕ್ ಪೀರಿಯಡ್ ಆದ್ಮೇಲೂ ಕೂಡ ಏನು ರೆವೆನ್ಯೂ ಬರುತ್ತೆ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು ಅಂತಿದೆ. ಥಿಯರಿಟಿಕಲಿ ಪ್ರಾಜೆಕ್ಟ್ ವಿತ್ lowest payback period should be selected. Otherwise, reject the project. Mutually exclusive projects ಅಂದ್ರೆ ಎರಡು ಪ್ರಾಜೆಕ್ಟ್ ಅಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು, ಎರಡನ್ನೂ ಸೆಲೆಕ್ಟ್ ಮಾಡಕ್ಕಾಗಲ್ಲ. ಹಾಗೆ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ಸ್ ಅಂದ್ರೆ ದೇ ಆರ್ ಇಂಡಿಪೆಂಡೆಂಟ್. ಎರಡೂ ಪ್ರಾಜೆಕ್ಟ್ ಬೇಕಾದ್ರೆ ಸೆಲೆಕ್ಟ್ ಮಾಡಬಹುದು, ಯಾಕಂದ್ರೆ ಎರಡು ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ಸ್, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅದನ್ನ ಸೆಲೆಕ್ಟ್ ಮಾಡಿದ್ರೆ ಇದನ್ನ ಬಿಡಬೇಕು ಅಥವಾ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಅದನ್ನ ಬಿಡಬೇಕು ಅಂತೇನಿಲ್ಲ, ಎರಡನ್ನೂ ಸೆಲೆಕ್ಟ್ ಮಾಡಬಹುದು. ದೇ ಆರ್ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ಸ್. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದ್ರೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾತ್ರ ಸೆಲೆಕ್ಟ್ ಮಾಡಬೇಕು. ಸೊ ಈ ಪಿಬಿಪಿ ಟೆಕ್ನಿಕ್ ಎಲ್ಲಿ ಸೂಟಬಲ್ ಆಗುತ್ತೆ ಅಂದ್ರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಬೇಕಾಗಿರುವಂತ ಪ್ರಾಜೆಕ್ಟ್ಸು, ಹಾಗೇನೆ ಶಾರ್ಟ್ ಪೀರಿಯಡ್ ಅಲ್ಲಿ ಕಂಪ್ಲೀಟ್ ಮಾಡಬಹುದಾದಂತ ಪ್ರಾಜೆಕ್ಟ್ಸು, ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣನೇ ಪ್ರಾಜೆಕ್ಟು ಪ್ರೊಡಕ್ಟಿವ್ ಆಗಬೇಕು, ಅಂದ್ರೆ ಕ್ಯಾಶ್ ಫ್ಲೋನ ಜನರೇಟ್ ಮಾಡೋದಾಗಿರ್ಬೇಕು. ಅಂತ ಪ್ರಾಜೆಕ್ಟ್ಸ್ಗೆ ಇದು ಸೆಲೆಕ್ಟ್ ಆಗುತ್ತೆ PBP ಮೆಥಡ್. ಸೊ ನೆಕ್ಸ್ಟ್ ನಾವು ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ARR ಮೆಥಡ್ ಅನ್ನ ನೋಡ್ತಾ ಇದ್ದೀವಿ. ಸೊ ARR ಮೆಥಡ್ ಅಲ್ಲಿ ಕ್ಯಾಶ್ ಫ್ಲೋಸ್ ಅನ್ನ ತಗೋತೀವಿ, ಅದನ್ನು ಆಫ್ಟರ್ ಡಿಪ್ರಿಸಿಯೇಷನ್, ಆಫ್ಟರ್ ಟ್ಯಾಕ್ಸ್, ಮತ್ತೆ ಅದನ್ನ ಬಳಸ್ಕೊಂಡು ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದ್ರೆ ಆವರೇಜ್ ಇನ್ಕಮ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100. ಸೊ ಅದನ್ನ ಮಾಡಿದ್ರೆ ನಮ್ಗೆ ARR ಪರ್ಸೆಂಟೇಜ್ ಸಿಗುತ್ತೆ. ಸೊ ಯಾವ ಪ್ರಾಜೆಕ್ಟ್ ನ ARR ಹೈಯೆಸ್ಟ್ ಇರುತ್ತೋ ಅದನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಸೊ ARR is calculated in percentage terms. ಇದನ್ನ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮೆಥಡ್ ಅಂತ ಕೂಡ ಕರಿತೀವಿ. So average income is taken as a percentage of average investment and taken into consideration while selecting projects. So ARR ಪಾಸಿಟಿವ್ ಆಗಿರಬೇಕು ಮತ್ತೆ ಆದಷ್ಟು ಹೈ ಇರಬೇಕು. So ARR equals average annual income divided by average investment into 100. ಇಲ್ಲಿ average annual income ಅಂದ್ರೆ total profit after tax, ಅಂದ್ರೆ cash inflow after depreciation after tax divided by number of years. ಸೊ ಎಲ್ಲಾ ವರ್ಷದ್ದು ಕ್ಯಾಶ್ ಫ್ಲೋಸ್ ಏನಿದೆ ಅದನ್ನ ಟೋಟಲ್ ಮಾಡಿ divided by number of years. So that is the average annual income. ಆವರೇಜ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಒಂದ್ ವೇಳೆ ಏನಾದ್ರೂ
ವರ್ಕಿಂಗ್ ಕ್ಯಾಪಿಟಲ್ ಕೊಡದೇ ಇದ್ರೆ ಫಾರ್ಮುಲಾ ತುಂಬಾ ಸಿಂಪಲ್. ಸೊ ಆವರೇಜ್ ಇನ್ವೆಸ್ಟ್ಮೆಂಟ್ ಅನ್ನ ಹೇಗೆ ತಗೋತೀರಾ? ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ಡಿವೈಡೆಡ್ ಬೈ 2. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ಡಿವೈಡೆಡ್ ಬೈ 2. ಸೊ ಇದು ಯಾವಾಗ ವರ್ಕಿಂಗ್ ಕ್ಯಾಪಿಟಲ್ ಕೊಡದೇ ಇದ್ರೆ. ಒಂದು ವೇಳೆ ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿದ್ರೆ ಈ ರೀತಿ ಆವರೇಜ್ ಇನ್ವೆಸ್ಟ್ಮೆಂಟ್ ಈಕ್ವಲ್ಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರಾಪ್ ಡಿವೈಡೆಡ್ ಬೈ 2 ಪ್ಲಸ್ ವರ್ಕಿಂಗ್ ಕ್ಯಾಪಿಟಲ್ ಪ್ಲಸ್ ಸ್ಕ್ರಾಪ್. ಸೊ ಹೀಗೆ ಆವರೇಜ್ ಇನ್ವೆಸ್ಟ್ಮೆಂಟ್ ಮತ್ತೆ ಆವರೇಜ್ ಆನ್ಯುಯಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಬೇಕು. ದಟ್ ಈಸ್ ಯುವರ್ ARR. ಸೊ ARR ಮೆಥಡ್ ಅಲ್ಲಿ ಡಿಸಿಷನ್ ಕ್ರೈಟೀರಿಯಾ ಹೇಗಿರುತ್ತೆ? ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ಸ್ ಅಲ್ಲಿ ನೀವು ARR ಏನಾದ್ರೂ ಎಕ್ಸ್ಪೆಕ್ಟೆಡ್ ರಿಟರ್ನ್ ಗಿಂತ ಜಾಸ್ತಿ ಇದ್ರೆ ಸೊ ಅದನ್ನ ಸೆಲೆಕ್ಟ್ ಮಾಡ್ತೀರಾ, ಕಡಿಮೆ ಇದ್ರೆ ರಿಜೆಕ್ಟ್ ಮಾಡ್ತೀರಾ. ಸೊ ARR ಶುಡ್ ಬಿ ಗ್ರೇಟರ್ ದ್ಯಾನ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಇನ್ ಕೇಸ್ ಆಫ್ ಇಂಡಿಪೆಂಡೆಂಟ್ ಪ್ರಾಜೆಕ್ಟ್ಸ್. ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಪ್ರಾಜೆಕ್ಟ್ಸ್ ಅಲ್ಲಿ ಯಾವ ಪ್ರಾಜೆಕ್ಟ್ಸ್ಗೆ ಹೈಯೆಸ್ಟ್ ARR ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡಬೇಕು. ARR ರಿಟರ್ನ್ ಪರ್ಸೆಂಟೇಜ್ ಇನ್ವೆಸ್ಟ್ಮೆಂಟ್ ಮೇಲೆ ಅದು ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಸೊ ಅದರಿಂದ ಯಾವ ಪ್ರಾಜೆಕ್ಟ್ಗೆ ಹೈಯೆಸ್ಟ್ ARR ಇರುತ್ತೋ, ಹೈಯೆಸ್ಟ್ ಪರ್ಸೆಂಟೇಜ್ ಇರುತ್ತೋ ದಟ್ ಶುಡ್ ಬಿ ಸೆಲೆಕ್ಟೆಡ್. ಲೋಯೆಸ್ಟ್ ಇರೋದು ರಿಜೆಕ್ಟ್ ಆಗಬೇಕು, ಅಥವಾ ನೆಗೆಟಿವ್ ಇರೋದು ರಿಜೆಕ್ಟ್ ಆಗಬೇಕು. ಸೊ ದಿಸ್ ಇಸ್ ದ decision criteria for ARR method. ಸೊ ಕೆಲವೊಂದು ಟಿಪ್ಸ್ ಅನ್ನ ನಾನು ಕೊಡೋಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೀವು ನೋಟ್ ಮಾಡ್ಕೊಳ್ಳಿ. ನಿಮ್ಮ ನೋಟ್ಬುಕ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಅದರಲ್ಲೂ ಕ್ಯಾಶ್ ಇನ್ಫ್ಲೋನ ಯಾವ ಬೇಸಿಸ್ ಮೇಲೆ ತಗೋತೀವಿ ಬೇರೆ ಬೇರೆ ಮೆಥಡ್ಸ್ ಅಲ್ಲಿ, ಹಾಗೇನೆ ಆ ಕ್ಯಾಶ್ ಇನ್ಫ್ಲೋ ಬಿಫೋರ್ ಡಿಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಸೊ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಹಾಗೇನೆ ನೀವೇ ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ ಇಮ್ಯಾಜಿನರಿ ಫಿಗರ್ಸ್ ತಗೊಳ್ಳಿ. ಕ್ಯಾಶ್ ಇನ್ಫ್ಲೋಸ್ ಇಷ್ಟು, ಪ್ರಾಜೆಕ್ಟ್ ಲೈಫ್ ಇಷ್ಟು ಅಂತೆಲ್ಲ ನೀವೇ ಇಮ್ಯಾಜಿನರಿಯಾಗಿ ತಗೊಳ್ಳಿ. ಸೊ ಅದ್ರ ಬೇಸಿಸ್ ಮೇಲೆ ARR ಮತ್ತೆ PBP ನ ಕ್ಯಾಲ್ಕುಲೇಟ್ ಮಾಡಿ. ಮತ್ತೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಏನಾದ್ರೂ ನಿಮ್ಮ ಹತ್ರ ಇದ್ರೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತ ಕ್ವೆಶ್ಚನ್ಸ್ ಅನ್ನ ಮಾರ್ಕ್ ಮಾಡಿ. ಹಾಗೇನೆ ನಿಮ್ಗೆ ಏನಾದ್ರೂ ಡೌಟ್ಸ್ ಬಂದ್ರೆ ಅಥವಾ ಏನಾದ್ರೂ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ನೆಕ್ಸ್ಟ್ ಆನ್ಲೈನ್ ಮೀಟ್ ಅಲ್ಲಿ ನೀವು ಅದನ್ನ ಕ್ಲಾರಿಫೈ ಮಾಡ್ಕೋಬಹುದು. ಸೊ ಆ ಡೌಟ್ಸ್ನೆಲ್ಲ ಒಂದ್ ಕಡೆ ಬರ್ದಿಡಿ ನೋಟ್ಬುಕ್ ಅಲ್ಲಿ. ಸೊ ಅದನ್ನ ನೀವು ಡಿಸ್ಕಸ್ ಮಾಡಬಹುದು ಆನ್ಲೈನ್ ಮೀಟ್ ಅಲ್ಲಿ. ಸೊ ಇಷ್ಟೊತ್ತವರೆಗೂ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಗೈಡ್ ಫಾರ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಸೊ ಥ್ಯಾಂಕ್ ಯು ವೆರಿ ಮಚ್. Celebrate learning. Happy studies.